ವೆಲ್ಕಮ್ ಬ್ಯಾಕ್ ಟು ಕಿಡ್ಸ್ ಇಂಡಿಯಾ. ಈ ಶನಿವಾರ ನಾವು ಏನು ಮಾಡ್ತಾ ಇದೀವಿ ಅಂದರೆ ಏನದು ಪೊಟ್ಯಾಟೊ ಚೀಸ್ ಬಾಲ್. ಓಕೆ, ಆವಾಗಲೇ ವಿಡಿಯೋ ಮಾಡಿದೆ, ಕ್ಯಾಮ್ರಾ ಚೆನ್ನಾಗಿ ಬರಲಿಲ್ಲ. ಇವಾಗ ಚೆನ್ನಾಗಿ ಬಂತು. ಇನ್ನೂ ಫಸ್ಟಿಂದ ಇನ್ನೊಂದು ಹೇಳ್ತಾರೆ ಏನೇನು ತಗೋಬೇಕು ಹೇಳಿ. ಫಸ್ಟಿಂದ ಆಲೂಗಡ್ಡೆ ಎಷ್ಟೆಷ್ಟು ಅಂತ ಕ್ವಾಂಟಿಟಿನೂ ಹೇಳ್ಬಿಡಿ. ಇಬ್ರಿಗೆ 2 ಆಲೂಗಡ್ಡೆ ಸಾಕು, ದಪ್ಪ ದಪ್ಪದ್ದು. ಬೇಬಿ ಪೊಟ್ಯಾಟೊ ಇಲ್ಲ, ಬೇಬಿ ಪೊಟ್ಯಾಟೊ ಇದೆ ಜಾಸ್ತಿ ಬೇಕು. ಇಷ್ಟಿಷ್ಟು ದಪ್ಪದ್ದು 2 ಇದ್ರೆ ಸಾಕು. ರವೆ 100 ಗ್ರಾಮ್ ಸಾಕು. ಈಗ ಅರ್ಧ ಕೆಜಿ ಹಾಕ್ದಂಗೈತೆ. ಇಲ್ಲ ಅದೊಂದು 100 ಗ್ರಾಮ್ಸ್ ಮೇಲೆ ಜಾಸ್ತಿ ಬಿದ್ಬಿಟ್ಟಿದೆ. ಗಟ್ಟಿ ಯಾವಾಗುತ್ತೆ ಇದು? ನೀರು ಜಾಸ್ತಿ ಆಗ್ಬಿಟ್ಟು ಗಟ್ಟಿ ಯಾವಾಗ ಆಗುತ್ತೆ ಅಂದ್ರೆ ನೀನ್ ತಿರ್ಗಿಸ್ತೀಯಾ? ಕೊಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ಆಟಿಟ್ಯೂಡ್ ಬಾಯ್ ಅಂತ ಹಾಕೊಂಡು ತಿರ್ಗಾಡೋರು ನೋಡಿ. ಮದುವೆ ಆದ್ರೆ ನಿಮ್ದು ಇದೇ ಕತೆ. ಒಂದು ಲವ್ ಮ್ಯಾರೇಜ್ ಮಾಡಿ, ಇಲ್ಲ ಮ್ಯಾರೇಜೇ ಮಾಡದೇ ಇರಿ, ಏನ್ ಡಿಫ್ರೆನ್ಸ್ ಇಲ್ಲ. ಅರೇಂಜ್ ಮ್ಯಾರೇಜ್ ಅನ್ನೋದು ಮರ್ಡರು, ಲವ್ ಮ್ಯಾರೇಜ್ ಅನ್ನೋದು ಸೂಸೈಡ್. ನನ್ನ ಮಗನೇ ಇವಾಗ ನೋಡಿ ಫುಲ್ ಗಮ್ ತರ ಆಯ್ತು. ಇವಾಗ ಪೋಸ್ಟ್ ಅಂಟಿಸ್ಬೋದು. ಏನು ಯೋಚನೆ ಮಾಡ್ತಾ ಇದ್ದೀರಾ ಮೇಡಮ್? ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಮುದ್ದೆ ತರ ಆಗ್ಬೇಕು, ಹಿಂಗ್ ಉಂಡೆ ಕಟ್ಟೋ ತರ. ಇದು ಹಾಕಿದ್ರೆ ಆಗುತ್ತೇನಲ್ಲ? ಏನು ಆಲೂಗಡ್ಡೆ ಹಾಕಿ ಸ್ಮ್ಯಾಶ್ ಮಾಡಿದ್ರೆ? ಅವಾಗ್ಲೂ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ಉಪ್ಪಿಟ್ಟು ಆಗಲ್ಲ ಅದು. ಗಟ್ಟಿ ಹಾಕ್ಬೇಕು. ಸಾರಿ ಬಾಯ್ಸ್, ಸಾರಿ ಗಾಯ್ಸ್. ನನ್ನ ಇಷ್ಟಕ್ಕೆ ನಾನು ಸ್ಟಾರ್ಟಿಂಗ್ಗೆ ಬರ್ಬೇಕಾಯ್ತು. ಇವಾಗ ಅದು ಉಪ್ಪಿಟ್ಟು ಆಗಲ್ಲ, ಯಾಕಂದ್ರೆ ಕಾರ್ನ್ ಫ್ಲೇವರ್ನ ಇಂಪ್ರೂವ್ ಮಾಡ್ಬಿಟ್ಟವ್ರೆ. ಸೊ ಈ ಟಾಸ್ಕ್ನ ನಾನೇ ಕೈಯಲ್ಲಿ ಬರ್ತಿದ್ರು. ಎಷ್ಟು ಹಾಕ್ಬೇಕು ಅಂತ ಎಣಿಸ್ಬೇಕಾಗಿದೆ. ಐ ಥಿಂಕ್ ದಿಸ್ ಇಸ್ ಗುಡ್. ಅದೇನದು ಕನ್ಸಿಸ್ಟೆನ್ಸಿ. ಏನಂತ ಕೆಲಸ ನೋಡ್ತೀರಾ? ಸ್ಮ್ಯಾಶ್ ಮಾಡಿ. ಅಷ್ಟು ದೊಡ್ಡದ್ರಲ್ಲ. ವಿಡಿಯೋ ಕಟ್ ಮಾಡಿದಾಗ ಇದ್ರಲ್ಲಿ ಸ್ಮ್ಯಾಶ್ ಮಾಡೋದು ನೀನೇ ತಾನು ಹೇಳಿದ್ದು. ದೊಡ್ಡದಲ್ಲ, ನಾನು ಕೈಯಲ್ಲಿ ಮಾಡ್ತೀನಿ. ಅದಕ್ಕೆ ಅದ್ರಲ್ಲಿ ಚೆನ್ನಾಗ್ ಆಗುತ್ತೆ, ಫುಲ್ ಸ್ಮ್ಯಾಶ್ ಆಗುತ್ತೆ. ಅದಕ್ಕೆ ಓಕೆ ನೋಡಿ, ಫುಲ್ ಸ್ಮ್ಯಾಶ್ ಆಗಿದೆ. ಇದಕ್ಕೆ ಏನೇನು ಹಾಕ್ಬೇಕು ಕೇಳ? ಅರ್ಶಿನ ಹಾಕು ಒಂಚೂರು, ಇದು ಪೆಪ್ಪರ್ ಪೌಡರ್, ಇನ್ನ ಹಾಕು ಒಂಚೂರು. ಸಾಕು. ಇವಾಗ ಚಿಲ್ಲಿ ಪೌಡರ್, ಮೆಣಸಿನ್ಕಾಯಿ ಹಾಕ್ತಾ ಇವಾಗ ಇಲ್ಲ. ನಾವು ಮಾಡೋದ್ ನೋಡಿದ್ರೆ ನಿಮ್ಗೆ ಪಾನಿಪುರಿ ಬಯ್ಯ ಮಾಡೋ ಹಾಲು ತರ ಇರುತ್ತೆ, ಆದ್ರೆ ಇದು ಅದಲ್ಲ. ನೋಡಿ, ಈ ತರ ಕನ್ಸಿಸ್ಟೆನ್ಸಿ ಬಂದಾಗ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದೀವಿ. ಚೆನ್ನಾಗಿ ಬರಲೇಬೇಕು ಅಂತ. ಅಯ್ಯೋ, ನಮ್ಮ ಇನ್ನೊಬ್ಬ ಪಾರ್ಟ್ನರ್ ಹತ್ರ ಮೈಕ್ ಐತೆ. ಆ ಮೈಕ್ ಅವನು ಮನೇಲಿಟ್ಟು ಪೂಜೆ ಮಾಡ್ತಾವನೆ. ಆ ಮೈಕ್ ಸಿಕ್ಕೋದ್ರೆ ಇನ್ನ ಚೆನ್ನಾಗಿ ಆಡಿಯೋ ಕೇಳಿಸ್ತದೆ. ಇವಾಗ ನಾನೇನ್ ಮಾಡ್ತಾ ಇದ್ದೀನಿ, ಚೀಸ್ನ ಸ್ವಲ್ಪ ಕಟ್ ಮಾಡಿ ಉಂಡೆ ಮಾಡಿಕೊಟ್ರೆ ಅವರು ಮುಟ್ಬೇಡ, ರವೆ ಉಂಡೆ ಒಳಗೆ ಇಟ್ಟು ಫ್ರೈ ಮಾಡ್ತಾರೆ. ನೀವು ಮಾಡಿ ಅದರೊಳಗೆ ಒಂದು ಚೀಸ್ ಇಟ್ಟು ಫುಲ್ ಅಪ್ ಮಾಡಿ. ಪರ್ಫೆಕ್ಟ್ ಸರ್ಕಲ್ ಎಲ್ಲ ಇಲ್ಲ, ಆ ಥರ ಮಾಡಿ ಈ ಥರ ಮಾಡ್ತೀವಿ. ಆಮೇಲೆ ಇಲ್ಲಿ ಫ್ರೈ ಮಾಡ್ತೀವಿ. ಅಂಟ್ಕೊಂಡಿತ್ತು. ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ. ನೀವು ಟ್ರೈ ಮಾಡಿ ಮನೆಯಾಗ. ಸ್ವಲ್ಪ ಸಾಲ್ಟ್ ಕಮ್ಮಿ ಅಷ್ಟೇ, ಇದು ಸಾಕಾಗುತ್ತೆ. ಇಲ್ಲಿ ನೋಡಿ, ಚೀಸ್ ಹಂಗೆ ಮೆಲ್ಟ್ ಆಗೋದು. ಮಕ್ಕಳಿಗೆಲ್ಲ ಮಾಡ್ಕೊಡಿ ಮನೆಯಲ್ಲಿದ್ದರೆ ಚೆನ್ನಾಗಿದೆ.